ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರಗಳು. ಇದೇ ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ಕೊಪ್ಪಳದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯುವ ಸಮಾವೇಶನ ಹಮ್ಮಿಕೊಂಡಿದೆ. ಇದರ ಪ್ರಯುಕ್ತ ನಾವು ಇವತ್ತು ವಿಜಯನಗರದಲ್ಲಿ ಇಂದಿನ ಪ್ರಸ್ತುತ ರಾಜಕಾರಣದ ಬಗ್ಗೆ ಯುವಕರ ಅಭಿಪ್ರಾಯವನ್ನು ಕೇಳೋದಕ್ಕೆ ಬಂದಿದ್ದೇವೆ. ಈಗ ನಮ್ಮೊಂದಿಗಿದ್ದಾರೆ ಪ್ರವೀಣ್ ಅವರು. ಸರ್, ತಾವೇನು ಮಾಡ್ಕೊಂಡಿದ್ದೀರಾ ಸರ್? ಸಿವಿಲ್ ಓದಿದ್ವಿ. ಇವಾಗ ಕಾಂಪಿಟೇಟಿವ್ ಓದೋಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಬಂದಿದ್ವಿ, ಚಂದ್ರ ಲೇಔಟಲ್ಲಿ. ಸರ್, ಇಂದಿನ ಪ್ರಸ್ತುತ ರಾಜಕಾರಣವನ್ನು ನೀವು ಗಮನಿಸಿದಾಗ ಈಗ 2023 ಎಲೆಕ್ಷನ್ನು ನೀವು ನೋಡಿದರೆ, ಹಿಂದೆ ಸುಮಾರು ಎಲೆಕ್ಷನ್ಗಳನ್ನು ನೋಡಿರ್ತೀರ. ಸೊ ಇದನ್ನು ನೋಡಿದಾಗ ನಿಮಗೆ ಒಂದು ರೀತಿ ಚುನಾವಣೆ ವ್ಯವಸ್ಥೆ ಒಂದು ರೀತಿ ಅಸಹ್ಯ ಮೂಡಿಸುತ್ತಾ, ಅಥವಾ ಇದು ಪರವಾಗಿಲ್ಲ, ಇಲ್ಲಿ ಸಾಮಾನ್ಯ ವರ್ಗದ ಜನರು ಕೂಡ ಭಾಗವಹಿಸ್ಬೋದು, ಯುವಕರು ಕೂಡ ರಾಜಕಾರಣದಲ್ಲಿ ಬರ್ಬೋದು ಅಂತ ನಿಮ್ಗೆ ಅನಿಸುತ್ತಾ ಸರ್? ಇವಾಗ ಪ್ರಸ್ತುತ ಕರ್ನಾಟಕದಲ್ಲಿ ನಡೀತಾ ಇರೋದು ಯುವಕರ ಹಿತದೃಷ್ಟಿಯಿಂದ ಯಾವುದೇ ಬದಲಾವಣೆ ತರುವಂಥ ಸನ್ನಿವೇಶ ಕಾಣ್ತಾ ಇಲ್ಲ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಇವಾಗ ಓದ್ತಿರಬೇಕಾದ್ರೆ ಯಾವುದೇ ಹೊಸ ನೋಟಿಫಿಕೇಷನ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಮತ್ತು ಇವರು ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಮಾಡೋಕ್ಕೆ 3-4 ವರ್ಷ ಅದರಲ್ಲಿ ಸ್ಕ್ಯಾಮ್ ಆಗ್ತಾ ಇದ್ವಿ. ನಾವು PSI ಅಂತ ಓದ್ತಿದ್ವಿ. 2019-20 ನಾವು ಫಿಸಿಕಲ್ ಅಟೆಂಡ್ ಮಾಡಿದ್ವಿ. ಇವಾಗ 3 ವರ್ಷ ಆಯಿತು, ಎಕ್ಸಾಮ್ ನಡ್ಸೋಕ್ಕಾಗ್ತಿಲ್ಲ. ಒಂದು ಪ್ರಾಂಪ್ಟ್ ಎಕ್ಸಾಮ್ ನಡೆಸ್ತಾ ಇಲ್ಲ ಅವರು ಕರೆಕ್ಟಾಗಿ. ಮತ್ತು ಅವರು ಎಲೆಕ್ಷನ್ ದೃಷ್ಟಿಯಿಂದ ಎಲ್ಲ ಯುವಕರಿಗೆ ಎಲ್ಲ ಯಾಮಾರಿಸ್ತಾ ಇದ್ದಾರೆ. ಇವಾಗ ಯುವ ನಿಧಿ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಈ ಥರ ಯೋಜನೆಗಳನ್ನು ತಂದು ವಿದ್ಯಾರ್ಥಿಗಳಿಗೆ ಅವ್ರದ್ದು ಭವಿಷ್ಯವನ್ನು ರೂಪಿಸ್ತಾ ಇಲ್ಲ ಅವರು. ಇವಾಗ ತಾತ್ಕಾಲಿಕ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ, ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಾ ಇಲ್ಲ ಅವರು. ನಾಡು ನುಡಿ ಅಸ್ಮಿತೆ ವಿಚಾರ ಬಂದಾಗ ನಮಗೊಂದು ಈ ಥರ ಸ್ವಚ್ಛ ಪ್ರಾಮಾಣಿಕ ಪ್ರಾದೇಶಿಕ ಪಕ್ಷ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಅನಿಸುತ್ತೆ. ಸಪೋಸ್ ನಿಮ್ಮದು KRS ಆಗಿರ್ಬೋದು, ಕೆಲವೊಂದು ಸಂಘಟನೆಗಳಾದವ. ಇವಾಗ ಪ್ರಾದೇಶಿಕ ಪಕ್ಷಗಳು ಬಂದುಬಿಟ್ಟು ಕ್ವಿಕ್ಕಾಗಿ ಜನರ ಸಮಸ್ಯೆ ಏನೈತಿ ಸ್ಥಳದಲ್ಲಿ ಬೇಗ ಪರಿಹರಿಸ್ತವೆ. ಇವು ರಾಷ್ಟ್ರೀಯ ಪಕ್ಷಗಳು ಬಂದುಬಿಟ್ಟು ಯಾವುದಾದ್ರೂ ಒಂದು ತುರ್ತು ಪರಿಸ್ಥಿತಿ, ಈ ಥರ ನೀರಿನ ಸಮಸ್ಯೆ ಆಗಿರ್ಬೋದು, ದೊಡ್ಡ ನದಿ ವಿವಾದಗಳಾಗಿರ್ಬೋದು, ಮತ್ತು ಗಡಿ ರಕ್ಷಣೆಗಳಾಗಿರ್ಬೋದು, ಮಹಾರಾಷ್ಟ್ರ ಕರ್ನಾಟಕ ಆ ಥರ, ಮತ್ತು ತಮಿಳುನಾಡು ಕರ್ನಾಟಕ ನೀರಿನ ವಿವಾದ ಆಗಿರ್ಬೋದು. ಇವು ಕೇಂದ್ರ ನಾಯಕರು ಬೇಗನೆ ನಮ್ಮ ಸಮಸ್ಯೆಗಳನ್ನು ಅರಿತುಕೊಂಡು ಪರಿಹಾರ ಅವರು ಕೊಡೋಲ್ಲ ಬೇಗನೆ. ಇಲ್ಲಿ ಪ್ರಾದೇಶಿಕ ಪಕ್ಷಗಳಿದ್ದರೆ ಇಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಬೇಗವಾಗಿ ಅರಿತುಕೊಳ್ಳಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.